ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದಿವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಾಗೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ವಿ. ಮಳೆ ತುಂಬ ಬರ್ತಾ ಇದೆ, ನೋಡ್ತಾ ಇದ್ದೀರಿ ಎಷ್ಟು ನಮ್ಮ ಎಲೆ ಬಳ್ಳಿ ಎಲ್ಲ ಅಷ್ಟು ನೆಂದೋಗಿದೆ ಅಂತ. ಹಾಗಾಗಿ ಮಳೆಗೂ ಚಳಿಗೂ ಅದಕ್ಕೂ ಒಳ್ಳೆ ಚಿಕನ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ವಿಡಿಯೋ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬನ್ನಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆನ ಹಾಕಿ ಪಾತ್ರೆನ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಕಾಯಲಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಎಣ್ಣೆ ಕಾದಿದೆ, ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇರೋಲ್ಲ ಇದರೊಳಗೆ, ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದರೊಳಗೆ. ಜಾಸ್ತಿ ಈರುಳ್ಳಿ ಹಾಕಬೇಕು. ಒಂದು 4ರಿಂದ 5 ಈರುಳ್ಳಿನ ತೆಳ್ಳು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿರುತ್ತೆ, ಆದರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ಯಾವುದೇ ರೀತಿಯ ನಾವು ಮಸಾಲೆ ಅಂದರೆ ಚಕ್ಕೆ ಲವಂಗನ ಯೂಸ್ ಮಾಡಿಲ್ಲ ಇಲ್ಲಿ. ಜಸ್ಟ್ ಈರುಳ್ಳಿ, ಎಣ್ಣೆ, ಅರಿಶಿನ ಪುಡಿನ ಹಾಕಿದ್ದೀವಿ. ಈಗ ಒಗ್ಗರಣೆಗೆ ಫ್ರೈ ಆಗಲಿ. ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ಬೇಕು ಅಂದರೆ ಬಿರಿಯಾನಿ ಪೌಡರ್ ಮಸಾಲನ್ನ ಹಾಕ್ಕೊಳ್ಳಿ. ಒಂದು ಅರ್ಧ ಹಾಕಿದ್ದೀನಿ ಅಷ್ಟು, ನಾನು ಅರ್ಧ ಸ್ಪೂನಷ್ಟು. ಕುಕ್ಕರ್ನ ಮುಚ್ಚಿ ಬಿಡಿಸಿ ಒಳಿಸ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೈ ಆಗ್ತಾಯಿದೆ, ಕಾಣ್ತಾಯಿದೆ ನಿಮಗೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ. ಇನ್ನೊಂದು 5 ನಿಮಿಷ ಬೇಯಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಇದು ಚಪಾತಿಗೆ, ವೈಟ್ ರೈಸ್ ಜೊತೆಗೆ, ಬಿರಿಯಾನಿ ಜೊತೆಗೆ, ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಡೆಫಿನೆಟಾಗಿ ಮಾಡ್ಕೊತೀನಿ. ಸಿಂಪಲ್ಲಾಗೂ ಇರುತ್ತೆ, ಜಾಸ್ತಿ ಮಸಾಲೆ ಇರೋಲ್ಲ. ಮಾಡ್ಕೊತೀನಿ, ಮಿಸ್ ಮಾಡಲೇಬೇಡಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಒಂದೊಂದು ಹಿಡಿ ತೊಗೊಂಡಿದ್ದೀವಿ. ಒಂದೊಂದು ಹಿಡಿ ಹಾಕಿದ್ದೀನಿ ಇಲ್ಲಿ. ಇದನ್ನು ರುಬ್ತಾ ಇಲ್ಲ, ಹಾಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲೇ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನಾನು ಇಲ್ಲೊಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡೋಣ. ಉಪ್ಪು ಚಿಕನಿಗೆ ಹಿಡಿಯುತ್ತೆ ಅಂತ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬೇಯಲಿ. ಒಂದು 2 ನಿಮಿಷ ಆಗಿದೆ. ಈಗ ಹೆಚ್ಚಿಟ್ಟಿದ್ದ ಟೊಮೊಟೊ ಒಂದೆರಡು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಚಿಕನಲ್ಲಿ ನೀರು ಅದೇ ಬಿಟ್ಕೊಂಡಿದೆ. 3/4% ಚಿಕನ್ ಬೆಂದಿದೆ. ಈ ಟೈಮಲ್ಲಿ ಖಾರದ ಪುಡಿ, ಚಿಕನ್ ಮಸಾಲ ಹಾಕಿ ಗರಂ ಮಸಾಲ ಹಾಕ್ಕೊತಿದ್ದೀವಿ. ಉಪ್ಪನ್ನ ಆವಾಗಲೇ ಹಾಕಿದ್ವಲ್ವ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಂದರೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹೀಗೆ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಮತ್ತೆ ಬೇಯಿಸ್ಕೊಂಬಿಡೋಣ. ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಬಿಡೋಣ. ಗಮ್ಮದ ಸ್ಮೆಲ್ ಬರ್ತಾ ಇದೆ. ಈಗ ಪ್ಲೇಟ್ನ ಮುಚ್ಕೊಂಡ್ಬಿಡೋಣ. 10 ನಿಮಿಷ ಬೇಯಲಿ ಇದು ಸಣ್ಣ ಉರಿಯಲ್ಲಿ. ನೋಡಿ, ನಮ್ಮದು ಚಿಕನ್ ಫ್ರೈ ಚೆನ್ನಾಗಾಗಿದೆ, ತುಂಬ ಟೇಸ್ಟಾಗಿದೆ. ಒಂದ್ಸಲ ಡೆಫಿನೆಟಾಗಿ ಮಾಡ್ಕೊತೀನಿ. ಇಷ್ಟು ಆದರೆ ಸಾಕು ನಮಗೆ ಸ್ವಲ್ಪ ಗ್ರೇವಿ ಬೇಕು. ಹಾಗಾಗಿ ನಾನು ನೀರೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ಅದರೊಳಗಿರೋ ನೀರೇ ನೋಡಿ. ಇಷ್ಟು ಗ್ರೇವಿ ಟೈಪ್ ಬೇಕು, ಹಾಗಾಗಿ ನಾನು ಇಷ್ಟಕ್ಕೆ ಆಫ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಡ್ರೈ ಬೇಕಂದರೆ ಇನ್ನೊಂದು 5 ನಿಮಿಷ ಇಲ್ಲ 10 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿ ಅದೊಂದು ಸಖತ್ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ. ಈಗ ಆಫ್ ಮಾಡ್ಕೊಳ್ಳೋಣ. ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.